ಯೂಟ್ಯೂಬ್ ಚಾನಲ್ ನಿಮ್ಮದು ಕೂಡ ಡಿಮಾನಿಟೈಸ್ ಆಯ್ತಾ? ಹಲೋ ವೀಕ್ಷಕರೇ, ಎಲ್ಲರಿಗೂ ಅಜಯ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ನಮ್ಮ ಹೊಸ ವಿಡಿಯೋಗೆ ಮತ್ತೊಮ್ಮೆ ಸ್ವಾಗತ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಬೆಲ್ ಐಕನ್ನ ಒತ್ತಿ. ಓಕೆ ವೀಕ್ಷಕರೇ, ವಿಷಯಕ್ಕೆ ಬರೋಣ. ಯಾರದೆಲ್ಲ ಚಾನಲ್ ಡಿಮಾನಿಟೈಸ್ ಆಗಿದೆ ಅಂತ ನೋಡಿಕೊಂಡು ಬರೋಣ ಸ್ನೇಹಿತರೆ. ಇಂದಿನ ಲೈವಲ್ಲಿ ಯಾರೆಲ್ಲ AI ವಿಡಿಯೋಗಳನ್ನು ಹಾಕ್ತಿದ್ದೀರಾ ಅವರಿಗೆ ವ್ಯೂಸ್ಗಳು ತುಂಬ ಚೆನ್ನಾಗಿ ಬರ್ತಿತ್ತು. ಆದರೆ ಯೂಟ್ಯೂಬ್ ಕಡೆಯಿಂದ AI ವಿಡಿಯೋಸ್ ಬಳಸೋದರಿಂದ ಪ್ರಾಬ್ಲಮ್ ಆಗಿ ಡಿಮಾನಿಟೈಸ್ ಮಾಡಿ. ಹೌದು ವೀಕ್ಷಕರೇ, ಯಾರೆಲ್ಲ AI ವಿಡಿಯೋಸ್ನ ಹಾಕಿದ್ದೀರಾ ಅವರಿಗೆ ಬ್ಯಾಡ್ ನ್ಯೂಸ್ ಅಂತಲೇ ಹೇಳಬಹುದು. ಹಾಗೆ ಯಾರೆಲ್ಲ ಚಾನಲ್ ಮಾನಿಟೈಸ್ ಆಗಿತ್ತು ಅವರೆಲ್ಲರದ ಚಾನಲ್ ಡಿಮಾನಿಟೈಸ್ ಆಗಿದೆ. ನೀವು ಕೂಡ ಒಂದು ಸಲ ಚೆಕ್ ಮಾಡಿ. ಹಾಗೆ ಇಲ್ಲಿ ಫೋಟೋದಲ್ಲಿ, ಇಲ್ಲಿ ವಿಡಿಯೋದಲ್ಲಿ ಕಾಣ್ತಿರುವ ಅಪ್ನಾ ಬಂದರ್ ಅಂತ ಒಂದು ಚಾನಲ್ ID ಇದೆ ನೋಡಿ. ಹೌದು ವೀಕ್ಷಕರೇ, ಈ ಚಾನಲ್ ತುಂಬ ಗಳಿಕೆಗಳು ಮಾಡಿತ್ತು. ರೆವೆನ್ಯೂಗಳು ತುಂಬ ಕೋಟಿ ಅಂತ ಬಂದಿತ್ತು. ಆದರೆ ಯೂಟ್ಯೂಬ್ ಕಡೆಯಿಂದ ಒಂದು ರೂಲ್ಸ್ ಬಂದಿದೆ, AI ಎಡಿಟಿಂಗ್ ಮಾಡುವಂತಿಲ್ಲ. ವೀಕ್ಷಕರೇ, ಯೂಟ್ಯೂಬಿಂದ ಮೊದಲೇ ಒಂದು ರೂಲ್ಸ್ ಬಂದಿತ್ತು. ಅದು ಯಾರು ನೋಡಿಲ್ಲ ಗೊತ್ತಿಲ್ಲ. ಬಟ್ ಆದರೆ ನಮಗೆ ಇವಾಗ ಅರಿವಾಗಿದೆ. ಮತ್ತು ರೂಲ್ಸನ್ನು ನೋಡ್ಕೊಂಡು ಬರೋಣ ಗೈಸ್. ಆಸ್ ಆಫ್ ಅರ್ಲಿ 2026 ಯೂಟ್ಯೂಬ್ ಮಾನಿಟೈಸೇಷನ್ ರೂಲ್ಸ್ ಫಾರ್ AI ಜನರೇಟೆಡ್ ಕಂಟೆಂಟ್ ಫೋಕಸ್ ಆನ್ ಟ್ರಾನ್ಸ್ಪರೆನ್ಸಿ, ಒರಿಜಿನಾಲಿಟಿ ಆ್ಯಂಡ್ ಹ್ಯೂಮನ್ ಇನ್ವಾಲ್ವ್ಮೆಂಟ್. ಗೈಸ್, ಇದರ ಅರ್ಥ ಏನಂದರೆ, ನೀವು AI ಎಡಿಟಿಂಗ್ ಕ್ರಿಯೇಟ್ ಮಾಡಿ, ಬಟ್ ನಿಮ್ಮ ಸ್ವಂತ ಕ್ರಿಯೇಟಿವಿಟಿನ ಸ್ವಲ್ಪ ಆ್ಯಡ್ ಮಾಡಿ, ವಾಯ್ಸ್ ಆ್ಯಡ್ ಮಾಡಿ ಅಂತ ಹೇಳಿದ್ದಾರೆ. ಅಂಥ AI ಎಡಿಟಿಂಗ್ ಮಾತ್ರ ಮಾನಿಟೈಸ್ ಆಗುತ್ತೆ ಅಂತ ಹೇಳಿದರು. ಬಟ್ ಲೋ ಎಫರ್ಟ್ ಇರಬಾರ್ದು ಅಂತ ಹೇಳಿದ್ದಾರೆ. ಬಟ್ ಹಾಗೆ ಅದು ಗೈಸ್. ಮತ್ತು ವಿಡಿಯೋದಲ್ಲಿ ಕಾಣ್ತಿರುವ ಇನ್ನೊಂದು ಚಾನಲ್ ನೋಡಿ, ಇದು ನನ್ನ ಫೇವ್ರೆಟ್ ಚಾನಲ್ ಆಗಿತ್ತು. ಪೂರ್ತಿ AI ಇಂದ ಮಾಡಲ್ಪಟ್ಟಿದ್ದ ಚಾನಲ್ ಇದು. ಈ ಚಾನಲ್ ಕೂಡ ಡಿಮಾನಿಟೈಸ್ ಆಗಿದೆ. ನಮಗೆ ಕೇಳಿ ತುಂಬ ಬೇಜಾರಾಯಿತು. ಹಾಗೆ ಯಾರು ಕೂಡ ಇನ್ಮೇಲಾದರೂ ಡಿಮಾನಿಟೈಸ್ ಆಗುತ್ತೆ AI ಕ್ರಿಯೇಷನಿಂದ. ಯಾರು ಕೂಡ AI ಕ್ರಿಯೇಷನ್ ವಿಡಿಯೋನ ಮಾಡಬೇಡಿ. ಕ್ರಿಯೇಷನ್ ವಿಡಿಯೋ ಮಾಡಿದ್ರು ನಿಮ್ಮ ವಾಯ್ಸ್ನ ಕೊಡಿ, ನಿಮ್ಮ ಕ್ರಿಯೇಟಿವಿಟಿ ಸ್ವಂತಿಕೆಯನ್ನು ಕೊಡಿ ಯೂಟ್ಯೂಬಿಂದ. ಮತ್ತು ಜಾಸ್ತಿ ಟೈಮ್ನ ವೇಸ್ಟ್ ಮಾಡ್ಕೊಳ್ಬೇಡಿ. ಓಕೆ ವೀಕ್ಷಕರೇ, ಎಲ್ಲರೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಾಳಿನ ವಿಡಿಯೋದಲ್ಲಿ ಇನ್ನಿನ ಹೊಸ ವಿಡಿಯೋನ ನೋಡೋಣ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.